ಉಡುಪಿಯಲ್ಲಿ ಭಾರೀ ಮಳೆ, ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸ್ವರ್ಣ ನದಿ ತುಂಬಿ ಹರಿತಾ ಇರುವಂತಹದ್ದು. ಕಾರ್ಕಳ, ಹೆಬ್ರಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. 4 ದಿನ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಕಳದಲ್ಲಿ ಒಂದೇ ದಿನ 135 ಮಿಲಿಮೀಟರ್ ಮಳೆ, ದಾಖಲೆಯ ಮಳೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಪ್ರಮಾಣದಲ್ಲಿ ಮಳೆ ಆಗಿಬಿಟ್ರೆ ಮುಂಗಾರಿನ ಆರಂಭದ ಹಂತದಲ್ಲಿಯೇ ಬಹುತೇಕ ಎಲ್ಲ ಜಲಾಶಯಗಳು ಭರ್ತಿ ಹಂತಕ್ಕೆ ಬಂದುಬಿಡ್ತವೆ. ಈಗಾಗಲೇ KRS 100 ಅಡಿ ತುಂಬಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಕಾರ್ಕಳದಲ್ಲಿ ಒಂದೇ ದಿನ 135 ಮಿಲಿಮೀಟರ್ ಮಳೆ ದಾಖಲಾಗಿರುವಂಥದ್ದು. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಮುಂದುವರೆದಿದೆ. ಯಾವ ಪ್ರಮಾಣದಲ್ಲಿ ಮಳೆ ಇದೆ ಅಂದರೆ ಜೂನ್ ಜುಲೈ ತಿಂಗಳ ಎಂಡ್ಗೆ ನದಿಗಳು ತುಂಬಿ ಹರಿತದೆ. ಆದರೆ ಈಗಲೇ ವಿಪರೀತವಾದ ಮಳೆ ಬಿದ್ದಿರೋದ್ರಿಂದ, ಅದು ಕೂಡ ಕಾರ್ಕಳ ಮತ್ತು ಹೆಬ್ರಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಇಲ್ಲಿನ ಡ್ಯಾಮ್ಗಳು ಮತ್ತು ನದಿ ತುಂಬಿ ಹರಿತಾ ಇರುವಂಥದ್ದು ನಾವು ನೋಡ್ಬೋದು. ಯಾವ ಪ್ರಮಾಣದಲ್ಲಿ ಕಾರ್ಮೋಡ ಆವರಿಸಿದೆ ಅನ್ನುವಂಥದ್ದು, ಅಂದರೆ ವಿಪರೀತವಾದ ಮಳೆ ಮೋಡ ಆವರಿಸಿರೋದ್ರಿಂದ ಕ್ಷಣಾರ್ಧದಲ್ಲಿ ಸಂದರ್ಭದಲ್ಲೂ ಕೂಡ ಕ್ಷಣಾರ್ಧದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ. ಅತಿ ಹೆಚ್ಚು ಮಳೆ ಉಡುಪಿ ಜಿಲ್ಲೆಯಲ್ಲಿ ದಾಖಲಾಗಿರುವಂಥದ್ದು ಕಾರ್ಕಳ ತಾಲೂಕಿನಲ್ಲಿ ಸುಮಾರು 135 ಮಿಲಿಮೀಟರ್ನಷ್ಟು ಮಳೆ ಬಿದ್ದಿದೆ. 95 ಮಿಲಿಮೀಟರ್ನಷ್ಟು ಕಾಪು ತಾಲೂಕಿನಲ್ಲಿ 110 ಮಿಲಿಮೀಟರ್ ಮಳೆ ಆಗಿದೆ. ಜಿಲ್ಲೆಯ ಸರಾಸರಿ ಸುಮಾರು 98 ಮಿಲಿಮೀಟರ್ನಷ್ಟು ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಕಾರ್ಕಳದ ಅಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಈ ನದಿ ಹುಟ್ಟುತ್ತದೆ, ಸ್ವರ್ಣಾ ನದಿ. ಅಲ್ಲಿಂದ ಮುಂಡ್ಲಿಯಾಗಿ 5-6 ಅಣೆಕಟ್ಟುಗಳನ್ನು ದಾಟಿಕೊಂಡು ಉಡುಪಿ ನಗರದತ್ತ ಈ ನದಿ ಹರಿದು ಬರ್ತಾ ಇರುವಂಥದ್ದು. ಯಾವ ಥರ ನದಿ ಮೈದುಂಬಿ ಹರಿತಾ ಇದೆ ಅನ್ನುವಂಥದ್ದು, ಅಂದರೆ ಈ ಬಾರಿ ಯಾವುದೇ ತಾಲೂಕಿನಲ್ಲೂ ಕೂಡ, ಬೆರಳೆಣಿಕೆಯ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಬಂದಿತ್ತು, ಅದು ಕೂಡ ಕುಡಿಯುವ ನೀರಿನ ಸಮಸ್ಯೆ. ಅದನ್ನು ಹೊರತುಪಡಿಸಿದರೆ ಈ ಬಾರಿ ಎಲ್ಲೂ ಕೂಡ ನಾವು ನೋಡ್ಬೋದು ಈ ಭಾಗದ ದೃಶ್ಯಾವಳಿಗಳನ್ನು. ಅಂದರೆ ಯಾವ ನದಿ ಮುಂದೆ ಹರಿತಾ ಉಡುಪಿ ತಾಲೂಕನ್ನು ಪ್ರವೇಶ ಪ್ರಮುಖವಾಗಿ ಸುಮಾರು ಒಂದು 40 ಕಿಲೋಮೀಟರ್ಗಳ ದೂರದಲ್ಲಿ ಈ ಸ್ವರ್ಣಾ ನದಿ ಹರಿತದೆ. ಮತ್ತದು ಸಮುದ್ರವನ್ನು ಸೇರುವಂತಹ ಒಂದು ಬರದಲ್ಲಿ ಬಹಳ ವಿಶಾಲತೆಯನ್ನು, ಅಗಾಧತೆಯನ್ನು ಪಡೆದಿರುವಂಥದ್ದು. ಹಾಗಾಗಿ ಅಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತವಾದ ಮಳೆ ಆಗಬೇಕು ಮತ್ತು ಮುಂದೆ ಉದ್ದಕ್ಕೂ ಕೂಡ ಕಾರ್ಕಳ, ಹೆಬ್ರಿ ಭಾಗದಲ್ಲಿ ಮಳೆ ಆದರೆ ಎಲ್ಲ ನದಿಗಳು ಮೈದುಂಬಿ ಹರಿತದೆ ಅನ್ನುವಂಥದ್ದು. ಪ್ರಮುಖವಾಗಿ ಸ್ವರ್ಣಾ ನದಿ ಇರುವಂಥದ್ದು ಉಡುಪಿ ಮತ್ತು ಕಾರ್ಕಳದ ಜೀವನಾಡಿ ಅಂತೇಳಿ ಕರೆಸಿಕೊಂಡಿರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲೇ ವಿಪರೀತವಾದ ಮಳೆ ಬೀಳ್ತಾ ಇದೆ. ಹಾಗಾಗಿ ನದಿ ಮತ್ತು ಸಮುದ್ರ ಪಾತ್ರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಅದರ ಜೊತೆಗೆ ನದಿ ಪಾತ್ರದಲ್ಲಿ ಈಗಾಗಲೇ ಕೃಷಿ ಚಟುವಟಿಕೆಗಳನ್ನು ಜನ ಆರಂಭ ಮಾಡಿದ್ದಾರೆ. ಯಾಕಂದರೆ ಹವಾಮಾನ ಇಲಾಖೆ ಈಗಾಗಲೇ ಒಂದು ಮುನ್ಸೂಚನೆಯನ್ನು ಕೊಟ್ಟಿತ್ತು. ಮೇ ಆರಂಭದಲ್ಲೇ, ಅಂದರೆ 1 ವಾರ ಕಳೆದ ಕೂಡಲೇ ಮಳೆ ಆರಂಭವಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಉಳುಮೆ ಮತ್ತು ಬಿತ್ತನೆ ಚಟುವಟಿಕೆ, ಈ ಥರದ ಬೇರೆ ಬೇರೆ ಚಟುವಟಿಕೆಗಳನ್ನು ಶುರು ಮಾಡಿರುವಂಥದ್ದು. ಅದರ ಜೊತೆಗೆ ಉಡುಪಿ ಭಾಗದಲ್ಲಿ, ಕುಂದಾಪುರ ಮತ್ತು ಬೈಂದೂರು ಭಾಗದಲ್ಲಿ ಕೊಂಚ ಮಟ್ಟಿಗೆ ಕಡಿಮೆ ಮಳೆ ಆಗ್ತಾ ಇದೆ. ಹಾಗಾಗಿ ನದಿಯಲ್ಲಿ ನೀರಿನ ಹರಿವು ಶುರುವಾಗಿದೆ. ಆದರೆ ಸ್ವರ್ಣಾ ನದಿ ಮೈ ತುಂಬಿ ಹರಿತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.